ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸಾಕ್ಷಿ ಕೇಳೋಣ. ಹಾಂ, ಪ್ರೆಸ್ ದ ಲಾಡ್ರಿ ಎಲ್ಲರಿಗೆ ಪ್ರೆಸ್ ದ ಲಾಡ್ರಿ ಸರ್. ನಾವು ಹುಡ್ಬಾಳಿಂದ ಬಂದಿದ್ದೇವ್ರಿ. ನಾವು ಚರ್ಚಿಗೆ ಪೈಲೆ ಬರ್ತಿದ್ದೇವ್ರಿ. ಈಗ ಇಲ್ಲಿ ಚರ್ಚಿಗೆ ಬಂದಾಗ ನನಗೆ ಹಿಂಗೆ ಹೆಂಗೋ ಅಲ್ಲತ್ತದ್ರಿ, ಬರ್ಬೇಕಂತ ಹಿಂಗೆ ಅನ್ಸಲ್ದಪ್ಲೇನೆ ಆಗ್ಲತ್ತರಿ. ಅದ್ರ ಕಡೆ ನಾವು ಅಲ್ಲಿ ಮನೆ ಕೇಳಿಗೆ ನಡೆದಿದ್ದೇವ್ರಿ. ಅಲ್ಲಿ ಹೋದ್ರೆ ಭೀ ನನಗೆ ಯಾಕೋ ಚಂದ ಅನ್ಸ್ಲತ್ತಿಲ್ರಿ. ಅದಕ್ಕೋಸ್ಕರ ನಾವು ಈಗ ಇಲ್ಲಿಗೆ ಬರ್ತೇವ್ರಿ. ತಪ್ಪಲ್ದಪ್ಲೆ ದೇವ್ರು ಏನೋ ವಿಚಾರ ನಮ್ದ್ರಾಗ ಮಾಡ್ಯಾರ ಅಂತ ನನಗೆ ನಂಬಿಕೆ ಅದ ರೀ. ಅದ್ರ ಕಡೆ ನನಗೆ ಇಲ್ಲಿ ಬರೋಕ್ಕಿಂತ ಪೈಲೆ ಭಾಳ ಆರಾಮ ಇದ್ದಿದ್ದಿಲ್ರಿ. ಇಲ್ಲಿ ಬಂದಾಗೆ ಎಲ್ಲ ನನಗೆ ಚಂದಾಗ್ಯದ. ಈಗ ಒಂದು 3 ದಿವ್ಸ ಕೆಳಗೆ ಭಾಳ ಅಂದ್ರೆ ಭಾಳ ತ್ರಾಸನ ಇರ್ತೇನೋ ಈಗ ಸಾಯ್ತೇನೋ ಅಂತ ಹೇಳಿ ನಾನು ಕೂಸಿಗೆ ನೋಡಿ ನನ್ನ ಗಂಡಿಗೆ ನೋಡಿ ಭಾಳ ಹತ್ತಿದ್ದೆ ರೀ. ದೇವ್ರೆ ನನಗೆ ನೀ ಕಮ್ಮಿ ಮಾಡಿದಿ, ನಾನು ನಿನಗೆ ದುಡಿಲತ್ತಿದ್ದೆ ಖರೆ, ಮತ್ತು ನೀ ನನಗೆ ಯಾಕೆ ಇಟ್ಟು ತ್ರಾಸ ಕೊಡೋದಿದ್ದು ತಕ್ಲೀಫ್ ಕೊಡ್ಲತ್ತಿದೆ ಅಂತ ದೇವ್ರಿಗೆ ನಾ ಭಾಳ ಬೈಕೊಂಡಿದ್ದೀರಿ ಸರ್ ದೇವ್ರಿಗೆ. ಅದ್ರ ಕಡೆಯಿಂದ ದೇವ್ರು ನನಗೆ ಈಗ 3 ದಿನ ಇಲ್ಲಿ ಬಂದು ಬಿಡುಗಡೆ ಕೊಟ್ಟಾನ್ರಿ. ದೇವ್ರಿಗೆ ಸ್ತೋತ್ರ ಹೇಳ್ತೀನಿ ರೀ, ಕೋಟಿ ಸ್ತೋತ್ರ ಹೇಳ್ತೀನಿ ರೀ. ಮತ್ತು ಈಗ ಪ್ರೇಯರ್ ಮಾಡ್ಕೊಂಬಪ್ಪರಿ ಇಲ್ಲ ರೀ. ನನಗೆ ದೇವ್ರೆ ನನಗೆಲ್ಲ ಇವತ್ತೇ ಕೊನೆ ಆಗಲಿ, ನನಗೆ ಇವತ್ತೇ ನಂದೆಲ್ಲ ಯಾವ್ದು ಮಾಟ ಮಂತ್ರ ಇರಲಿ, ಸೈತಾನನ ಅಟ್ಟಹಾಸ ದುಷ್ಟ ಶಕ್ತಿ ಪ್ರಭಾವ ಇದ್ರು ಇವತ್ತೇ ಎಲ್ಲ ಕೊನೆ ಆಗಲಿ ಅಂದ್ರೆ ದೇವ ದೂತರ ದಂಡೆ ನನಗೆ ಕಾಣಿಸಿದ್ರಿ ಸರ್. ನನಗೆ ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ ರೀ. ಅಂಜಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಆಕಾಶವಾಣಿ ನನಗೆ ಕೇಳಿಸ್ ಬಂದದ್ರಿ. ಅದಕ್ಕೋಸ್ಕರ ನಾನು ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ ರೀ ಸರ್. ಧನ್ಯವಾದ ರೀ ಸರ್. ಚರ್ಚ್